ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ. ಮಲಪ್ರಭಾ ಕಾರ್ಖಾನೆ ಅಥವಾ MG ಹುಬ್ಬಳ್ಳಿ ಕಾರ್ಖಾನೆ ಯಾರಿಗೆ ಗೊತ್ತಿಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಇದು ಸಹಕಾರತ್ವದ ಮೇಲೆ ನಿರ್ಮಾಣ ಆದಂಥದ್ದು. ಅದು ವಿಶೇಷವಾಗಿ ನೇಗಿನಾಳದ ಇನಾಮದಾರರು ಜೊತೆಗೆ ನಮ್ಮ ಬಾಬಾಗೌಡ ಪಾಟೀಲ್ ಚಿಕ್ಕ ಏನಪ್ಪ ಅಂದ್ರೆ ಈ ಬಾಬಾಗೌಡ ಪಾಟೀಲ್ ಈಗ ನಿಮ್ಗೆ ಗೊತ್ತಿದ್ದಂಥ ವಿಷಯದ ಅವರು ಈ ಕಾರ್ಖಾನೆ ಮೂಲಕ ಇದನ್ನು ಹುಟ್ಟಾಕುವ ಜೊತೆಗೆ ಇದ್ರ ಜೊತೆಗೆ ಬೆಳೆದಂಥವ್ರು ರಾಜಕೀಯವಾಗಿ ಸಹಕಾರ ತತ್ವದ ಮೇಲೆ ಇದನ್ನು ಕಟ್ಟಿದವರು, ರೈತರೆಲ್ಲ ಕುಡ್ಕೊಂಡು ಮಾಡಿದಂಥದ್ದು. ನಿಜವಾಗಿಯೂ ಇವತ್ತು ಏಳಿಗೆ ಆಗಬೇಕಾಗಿತ್ತು. ಯಾಕೋ ಏನೋ ಈ ಸಹಕಾರಿಗಳ ವಲಯದಲ್ಲೇ ಕಾರ್ಖಾನೆಗಳು ಹೆಚ್ಚಿಗೆ ಫೇಲ್ಯೂರ್ ಆಗೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಭಾಳಷ್ಟು ಕಾರ್ಖಾನೆಗಳು, ಬೆಳಗಾವಿ ಜಿಲ್ಲೆಯ ಅನೇಕ ಕಾರ್ಖಾನೆಗಳು ಇವತ್ತು ದಿವಾಳಿಯ ಎದ್ದಿದ್ದನ್ನು ಸಹಿತ ನಾವು ಇಲ್ಲಿ ಗಮನಿಸಬೇಕಾಗಿದೆ. ಕೆಲವು ಪ್ರೈವೇಟ್ದು ಇಲ್ಲಿ ಹೇಳಿದ್ದೇವೆ, ಇವಾಗ ಡಿಕ್ಟೇಟರ್ ಅಂತರು ಏನಂತಿರೋ ಅಥವಾ ತಮ್ಮ ಕೈಲಿ ರಾಜಕಾರಣಿಗಳು ಅದನ್ನು ಎತ್ತಿ ಬಡದಾರೆ ಅಂತ ಹೇಳ್ತಿರೋ, ಏನು ಶಬ್ದ ಇಲ್ಲ ಅದಕ್ಕೆ. ಅಂಥ ಕೋಆಪರೇಟಿವ್ ಮೂವ್ಮೆಂಟ್ ಮಾಡಿಕೊಂಡು ಎಲ್ಲರೂ ಈ ಅಭಿವೃದ್ಧಿ ಆಗಲಪ್ಪ ರೈತರ ಮಾಡಿದಂಥ ಈ ಸಕ್ಕರೆ ಕಾರ್ಖಾನೆ ಇವತ್ತು ಏನಪ್ಪ ಅಂದ್ರೆ ಅಕ್ರಮಗಳಿಂದಾಗಿ ಅಥವಾ ಅವ್ಯವಹಾರಗಳಿಂದ ಇವತ್ತು ದಿವಾಳಿ ಹೇಳುವ ಹಂತಕ್ಕೆ ಬಂದದ್ದು, ಸಾಲದ ಮುಡಿನಲ್ಲಿ ಬಿದ್ದದ. ಅದೇ ಸಾಲನ ಮೊನ್ನೆ ನಮ್ಮ ಏನಪ್ಪ ಅಂದ್ರೆ BDCC ಬ್ಯಾಂಕ್ನಾಗ ಬಂದು ಕೇಳಿದರು, ಏನು ವಾರ್ಷಿಕ ಸಭೆಯಲ್ಲಿ ನಮಗೂ ಒಂದು 60-70 ಕೋಟಿ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ. ಆದ್ರೆ ಇನ್ನೂ ಸಾಲ ಸಿಗ್ತದೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಇಲ್ಲಿ ಹಾಳು ಯಾಕಾಯಿತು ಅನ್ನೋದನ್ನು ನಾವು ವಿಮರ್ಶೆ ಮಾಡ್ಬೇಕಾಗಿದೆ. ಹೇಗಪ್ಪ ಅಂತಂದ್ರೆ ಕೋಆಪರೇಟಿವ್ ಮೂವ್ಮೆಂಟ್ ಇದ್ದಿದ್ದು ಲಾಭಕ್ಕಾಗಿ, ಜೊತೆಗೆ ರೈತರ ಬದುಕೋದಕ್ಕಾಗಿ. ಬರೀ ಲಾಭ ಒಂದೇ ಅಲ್ಲ, ಲಾಭದ ಜೊತೆಗೆ ಸರಿಯಾಗಿ ನಡ್ಕೊಂಡು ಹೋಗುವಂಥದ್ದು. ಮತ್ತು ನಿಜವಾಗಿಯೂ ಅಲ್ಲಿ ಅವ್ಯವಹಾರ ಆಗದೆ ಹೋದರೆ ಯಾವುದೇ ಸಹಕಾರ ತತ್ವದಿಲ್ಲ. ಅದು ಬ್ಯಾಂಕ್ ಇರ್ಬೋದು, ಸಕ್ಕರೆ ಫ್ಯಾಕ್ಟ್ರಿ, ಅದು ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಇನ್ಯಾವುದೇ ಇರ್ಬೋದು, ಅವು ಫೇಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ತಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ, ಅದರಲ್ಲಿ ಎತ್ತಿ ಬಿಡುವಂಥ ಕೆಲಸ ಮಾಡಲಾರ್ದು ಹೋದ್ರೆ ನಿಶ್ಚಿತವಾಗಿ ಯಶಸ್ವಿ ಆಗ್ತದೆ. ಆರಾಮ ತೊಂದರೆ ಆಗ್ತದೆ ಇಲ್ಲ ಅಂತಲ್ಲ. ಆದ್ರೆ ರೈತರು ಅತ್ಯಂತ ಕಡಿಮೆ ಬೆಲೆಗೆ ಕಬ್ಬನ್ನು ಮಾರೋದ್ರಿಂದಾಗಿ ಸ್ವಲ್ಪ ಲಾಭ ಆಗಲೇಬೇಕಿರೋದು. ಯಾಕಂದರೆ ಒಂದು ಟನ್ನಿಗೆ ಇವತ್ತಿನ ಮಾನದಲ್ಲಿ 4,000 ತನಕ ಖರ್ಚು ಬರ್ತಿರ್ತದೆ. ಅಂತ ಅವ್ರು 2-3 ಸಾವಿರಕ್ಕೆ ಮಾರ್ತಾರೆ. ಹೆಂಗೆ ಲಾಸ್ ಆಗ್ತದೆ ನಮ್ಮ ಯಾಕಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಕಬ್ಬು ತಯಾರು ಜೊತೆಗೆ ಮಳ್ಳಿ ಸಹಿತ ತಯಾರು ಮಾಡುವಂಥ, ಮಳ್ಳಿಯಿಂದ ಸಾರಾಯಿ ತಯಾರು ಮಾಡುವಂಥ, ಅವ್ರಿಗೂ ಕಳಿಸುವಂಥ ಅನೇಕ 2-3 ಉದ್ಯೋಗಗಳು ಆಗ್ತಾವಲ್ಲ. ಮುಂದೆ ಇಂಥ ಪ್ರಸಂಗದಲ್ಲೇ ಲಾಭ ಯಾಕೆ ಆಗೋದಿಲ್ಲ ಅದ್ರದ್ದು? ಯಾಕಪ್ಪ ಅಂತಂದ್ರೆ ಇವ್ರು ಪೇಮೆಂಟ್ ಮಾಡೋ ಸಹಿತ ಸಹಕಾರದೊಳಗೆ ಅಗದಿ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಿರ್ತಾರೆ. ಇಲ್ಲೇ ಲೆಕ್ಕಪತ್ರವನ್ನು ತೇರಾಪೇರಿ ಮಾಡೋದ್ರಿಂದ ಚುನಾವಣೆಯಲ್ಲಿ ಖರ್ಚು ಮಾಡಿ ದುಡ್ಡು ತಗೊಳ್ಳೋ ಸಲುವಾಗಿ ಇಲ್ಲಿ ಸಕ್ಕರೆ ಕಾರ್ಖಾನೆ ಏನಾಗಿದವಪ್ಪ ಅಂದ್ರೆ ಕೋವಿಡ್ ಯಾವುದೋ ರಾಜಕಾರಣಿ ಬರ್ತಾನೆ, ಒಂದಿಷ್ಟು ದುಡ್ಡು ಹಾಕ್ತಾನೆ, ತಮ್ಮ ಮಂದಿ ಶೇರ್ಗಳನ್ನ ಹೆಚ್ಚು ಮಾಡ್ತಾನೆ. ಮಾಡಿಗೆಸಿಂದ ಅವರೆಲ್ಲ ಅವ್ರು ಹೇಳಿದಾಗ ಕೇಳ್ಕೊಂಡು ಮೀಟಿಂಗ್ ಬರೋದು, ಸಹಿ ಮಾಡೋದು, ಹೋಗೋದು. ಉಳಿದೆಲ್ಲ ಲಪ್ಟಾಯಿಸುವಂಥ ಕೆಲಸಗಳು ಹೊಡ್ಕೊಂಡು ಬರ್ತಾ ಇರ್ತಾವೆ. ಮದ್ದಿಲ್ಲ ಅಂತಲ್ಲ. ಹೀಗಾಗಿ ಅನೇಕ ಕಾರ್ಖಾನೆಗಳು ಬಂದು ಆಗಿದಾವೆ. ಅವು ಪ್ರೈವೇಟ್ ನಾವು ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ ಇವತ್ತು. ಅದಕ್ಕೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಅವ್ಯವಹಾರಗಳು. ಹೇಗಪ್ಪ ಸಕ್ಕರೆ ಒಳಗೆ ಚುರುಗಲೆ ಮಾರ್ಕೊಳ್ಳೋದು, ಮತ್ತೇನೋ ಮಾಡೋದು ಅಷ್ಟೇ ಅಲ್ಲ, ಮಳ್ಳಿಗಳು ಮಾರ್ಕೊಳ್ಳೋದು, ದುಡ್ಡು ಹಚ್ಚುವಂಗಿಲ್ಲ, ಖರ್ಚು ತೋರಿಸೋದು. 1ಕ್ಕೆ 4 ಅಷ್ಟ. ಒಂದು ಮೀಟಿಂಗ್ ಆದ ಸಹಿತ 1,000 ರೂಪಾಯಿ ಖರ್ಚು ಆಗ್ತಿದ್ರೆ ಒಂದು 10,000, 5,000, 2,000 ಹಚ್ಚೋದು. ಇದು ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಯಾಕಂದ್ರೆ ಲಾಸ್ ಆಗೋ ಮಾತಿರಲಿಲ್ಲ. ಯಾಕಂದ್ರೆ ರೈತನ ಕಬ್ಬನ್ನು ಕಡಿಮೆ ತರದಲ್ಲೇ ಮತ್ತು ಅದು ಪಾಪ ಕಂತಿನ ಕೊಟ್ಟು ಹೋಗ್ಬಿಟ್ಟಿರ್ತದೆ, ಕೊಟ್ಟು ಹೋಗಿರ್ತಾರೆ ರೈತರು. 2,500-3 ಸಾವಿರ ಭಾಳದವ್ರು ಕೊಟ್ಟರೆ ಭಾರಿ ಕೊಟ್ಟರಿ ಅಂತಾರೆ. ಆದರೆ ಆ್ಯಕ್ಚುಲಿ ಇಳುವರಿನ ಸಾಕಷ್ಟು ತಗೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಕಬ್ಬು ಮುಂದೆ ಅದು ಬಾಯಿಗಾಸ್ತರವಾಗಿ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದ್ರ ಕಬ್ಬಿನ ಇದರದ್ದು ಇಲ್ಲಿ ಏನು ಖರ್ಚು ಅದ, ಇನ್ವೆಸ್ಟ್ಮೆಂಟ್ ಏನು ಆರಂಭದಲ್ಲಿ ಆಗಿರ್ತದೆ ಅದು. ಮತ್ತು ಇವತ್ತು ರೈತರಿಗೆ ಕಬ್ಬು ಸ್ವಸ್ಥಲ್ಲಿ ಬರ್ತದೆ. ಮತ್ತು ಕಾರ್ಮಿಕರು ಸಹಿತ ನಾವು ಏನಪ್ಪ ಇವತ್ತು 50,000 ಲಕ್ಷ ಕೊಡೋದಿಲ್ಲ, ಎಷ್ಟು ಕೊಡ್ತಿರ್ತೀವಿ, 10-15 ಸಾವಿರ ಕೊಡ್ತಾ ಇರ್ತೀವಿ ಅಲ್ಲಿ ವರ್ಕರ್ಗಳಿಗೆ. ಅದರಾಗೂ ಅಲ್ಲಿ ಹಮಾರಿ ಕೆಲಸ ಮಾಡೋರು ಹೆಚ್ಚಿರ್ತದೆ. ಇನ್ನು ಟೆಕ್ನಿಷಿಯನ್ಗಳು ಒಂದು ಸ್ವಲ್ಪ ಹೆಚ್ಚು ಕೊಡ್ತಿರ್ತದೆ. ಆ ಮಾತು ಬೇರೆ. ಎಲ್ಲ ಯಾವುದೇ ಲೆಕ್ಕ ತೆಗೆದು ಹಾಕಿದರೂ ಲಾಸ್ ಅನ್ನೋದು ಇಲ್ಲ. ಆದರೂ ಲಾಸ್ ಆಗ್ತಾಯಿದ್ದಾವೆ. ಇವತ್ತು ಮಲಪ್ರಭಾ ಕಾರ್ಖಾನೆ ಇದು ಹಲವು ಸಲ ಲಾಸ್ ಆಗಿದೆ. ಏನೋ ತುಂಬ್ಕೊಂಡು ಮಾಡ್ಕೊಂಡು ಬಂದಿದ್ರು. ಅದರಲ್ಲೂ ಈ ರೈತರ ಈ ಏನು ಕಾರ್ಖಾನೆಗಳಿದಾವೆ, ಈಗ ಹೇಳ್ತೀನಿ ಇವಾಗ ಇನಾಮದಾರ್ ಅವರು ನೇಗಿನಾಳದ ಅವರು ಇದ್ದಂಥವ್ರು, ಜೊತೆಗೆ ಬಾಬಾಗೌಡ ಪಾಟೀಲ್ರಂತಹ ನಾಯಕರು ಇಲ್ಲಿ ಬೆಳಗ್ಗೆ ಬಂದಿದ್ದು. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇವರೆಲ್ಲರೂ ಕೋವಿಡ್ಸೊಳಗೆ ರೈತರ ಅನುಕೂಲ ಆಗಲಿ ಅಂತೇಳಿ ಏನೇನೋ ಪ್ರಯತ್ನ ಮಾಡಿದರು. ಹಾಗಂತೇಳಿ ಅವ್ರ ಸಮಯದಲ್ಲಿ ಭ್ರಷ್ಟಾಚಾರ ನಡೆದಿರಲಿಲ್ಲ, ಅಲ್ಲಿ ಏನೋ ಗದ್ದಾಗಿರಲಿಲ್ಲ ಅಂತಲ್ಲ. ಅದು ಪ್ರಮಾಣ ಕಡಿಮೆ ಇತ್ತು. ಯಾಕಪ್ಪ ಅಂತಂದ್ರೆ 10 ರೂಪಾಯಿ ವ್ಯವಹಾರ ಇತ್ತಪ್ಪ ಅಂದ್ರೆ ಅದರ 1-2 ರೂಪಾಯಿ ನಮ್ಮ ಖರ್ಚಿಗೆ ಹೊಡಿತಾಯಿದ್ರು, ಇಲ್ಲ ಅಂತಲ್ಲ. ಆದರೆ ಇವತ್ತು ಹಂಗಿಲ್ಲ. 10ಕ್ಕೆ 6, 7, 8 ಏನು ನೀವು ಕೇಳಿದ್ರಿ ಅನೇಕ ಈ ಅವ್ಯವಹಾರಗಳ ಬಗ್ಗೆ. ಅದರಲ್ಲೂ ನೀವು ಚುನಾವಣೆಗೆ 40%, 60%, 70% ಮಾತಾಡ್ತಾ ಇದ್ದೀರಿ ಇವತ್ತು. ಅಂದ್ರೆ ಅದು ಸಾಮಾನ್ಯ ಆಗಿಬಿಟ್ಟದಂತೇಳಿ. ಅದಕ್ಕಾಗಿ ಇವತ್ತು ಲಾಸ್ ಆಗ್ಯದ.
ಇವರ ಈ ಅಧಿಕಾರಶಾಹಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅದ್ರ ಜೊತೆಗೆ ಅಧಿಕಾರಶಾಹಿ ರೈತರು ಅದನ್ನು ಒಂದು ಕಡೆ ಏನು ಹೇಳ್ತಾ ಇದ್ದಾರಪ್ಪ, ಈಗ ಇವತ್ತೇನೈತಿ ಇದು ನೆಲೆಯಲ್ಲಿ ಆಗ್ಯದ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಉತ್ತರ ಕೊಡ್ರಂತ ಇವನ್ನ ಆಡಳಿತ ಮಂಡಳಿ ಕೇಳಿದರೆ ಈಗ 2018-19ರಿಂದ 2022-23 ಅಕ್ರಮವಾಗಿ ನಡೆದಂಥ ವ್ಯವಹಾರಗಳ ಬಗ್ಗೆ ವಿವರ ಕೇಳಿದ್ರೆ ಇಲ್ಲಿವರೆಗೆ ಕೊಟ್ಟಿಲ್ಲ. ಅವರು ಕೊಡಲಾರ್ದಾಗೆ ಒಂದು ಸಮಿತಿಯನ್ನು ನಮ್ಮ ಏನಪ್ಪ ಅಂತಂದ್ರೆ ಶಿವಾನಂದ ಪಾಟೀಲರು ಅಂದ್ರೆ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಅವರು ಈಗ ಇದೇನು ನಡೆದ ಅದರ ತನಿಖೆ ಮಾಡೋ ಸಲುವಾಗಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ S.C. ಇಂಗಳಗಿ ಮತ್ತು ನಿವೃತ್ತ ನಿಬಂಧಕ ಹೆಚ್ಚುವರಿ S.M. ಕಲೂತಿ ಅವರನ್ನು ನೇಮಕ ಮಾಡಿ ಅವ್ರ ಥ್ರೂ ಏನಾಗಿದೆ ಅಲ್ಲೇ ಏನು ವ್ಯವಹಾರ ಹೊರತೆಗೆಯುವಂಥ ಒಂದು ಏನಪ್ಪ ಆದೇಶ ಹೊರಡಿಸಿದಾರೆ. ಈಗ ಅದು ಎನ್ಕ್ವೈರಿ ಮಾಡ್ತದೆ, ಇರಲಿ ಮಾಡಲದು ಮಾಡಲೇಬೇಕಾದಂಥದ್ದು. ಯಾಕಪ್ಪ ಅಂತಂದ್ರೆ 2018 ಮತ್ತು 19ರಿಂದ 2022-23 ಒಳಗೆ ಏನೇನು ಅವ್ಯವಹಾರ ನಡೆದಿಲ್ಲ, ಸಕ್ಕರೆ ಮಾರಾಟ ಆಗಿರ್ಬೋದು, ಸಂಗ್ರಹ ಸಾಮಗ್ರಿ ಆಗಿರ್ಬೋದು, ಅದರ ಖರೀದಿ ಆಗಿರ್ಬೋದು, ಅದರಲ್ಲಿ ಖರೀದಿಯಲ್ಲಿ ಅಕ್ರಮ ಆಗಿರ್ಬೋದು, ಆಡಳಿತ ಮತ್ತು ಹಣಕಾಸು ವ್ಯವಹಾರದಲ್ಲಿ ನಿಯಮಬಾಹಿರ ಚಟುವಟಿಕೆ ಆಗಿರ್ಬೋದು, ಎಲ್ಲ ಕಾನೂನಾತ್ಮಕ ಅಂಶಗಳನ್ನು ನೋಡುವಂಥ ಒಂದು ವಿಸ್ತೃತವಾದ ತನಿಖೆ ಆಗಬೇಕು. ಅದು ಏನು ನಡೆದಲ್ಲಿ ನಮ್ಗೆ ಗೊತ್ತಾಗಬೇಕು ಅನ್ನೋ ದಿಶೆಯಲ್ಲಿ ಈ ಒಂದು ತನಿಖೆ ಮಾಡೋದಕ್ಕಾಗಿ ನೇಮಿಸಿದ್ದಾರೆ ಇವರ ಅಡಿಯಲ್ಲಿ. ಇನ್ನು 3 ದಿನ ಟೈಮ್ ಕೊಟ್ಟಿದ್ದಾರೆ, ಅಷ್ಟರೊಳಗೆ ನೀವು ಏನು ಅಲ್ಲಿ ನಡೆದಿದೆ ಅದು ತಿಳಿಸ್ಬೇಕು ಅಂತೇಳಿ. ಭಾಳ ಸಂತೋಷ ವಿಷಯ. ಆದರೆ ಎಷ್ಟು ಮಟ್ಟಿಗೆ ಹೊರಗೆ ಬರ್ತದೆ ಅಂತೇಳಿ ನಾಳೆ ವರದಿ ಕೊಟ್ಟ ಮೇಲೆ ಯಾರ ಮೇಲೆ ಆ್ಯಕ್ಷನ್ ಹಾಕಿದ್ದು ಅನ್ನೋದು ಸಹಿತ ಅಷ್ಟೇ ಮುಖ್ಯದ. ವರದಿನೂ ಕೊಡೋಕೆ ಹೆಚ್ಚಿದ್ರು ಮಾಡಿ ಶಿವಾನಂದ ಪಾಟೀಲರು ಒಳ್ಳೆ ಹೆಜ್ಜೆ ಇಟ್ಟಾರ. ಆದರೆ ಅದೇ ಕಾಲಕ್ಕೆ ಇದು ಅನ್ಯಾಯ ಮಾಡಿ ಯಾರು ಮಾಡಿದ್ದಾರೆ, ತುಳುಗುತ್ತನ ಯಾರು ಮಾಡಿದ್ದಾರೆ, ಆ ವ್ಯವಹಾರಗಳು ಯಾರು ಮಾಡಿದ್ದಾರೆ, ಅವ್ರು ಶಿಕ್ಷೆ ಆಗಬೇಕು. ಅದು ಭಾಳ ಮಹತ್ವದ. ತನಿಖೆ ಆದಮೇಲೆ 3 ಇಡುವಂಥದ್ದಲ್ಲ, ಆ ವರದಿನ ತೆಗೆದುಕೊಂಡು ಅದ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಆನಂತರ ಕೋರ್ಟ್ ಹೋಗ್ತಾರೋ ಎಲ್ಲಿ ಹೋಗ್ತಾರೋ ಹೋಗಿಲ್ಲ ಆವಾಗ ಬೇರೆ, ಬಟ್ ಅಟ್ಲೀಸ್ಟ್ ಆ್ಯಕ್ಷನ್ ಆಗಬೇಕಲ್ಲ ಅವ್ರಿಗೆ, ಅದು ಮುಖ್ಯದ ಇವತ್ತು. ಯಾಕಂದ್ರೆ ನಾವು ಲೋಕಾಯುಕ್ತ ಕೊಟ್ಟಿವ್ರಿ, ಅಲ್ಲಿ ಕೊಟ್ಟಿವ್ರಿ, ಇಲ್ಲಿ ಕೊಟ್ಟಿವಿ ಹೇಳೋದಷ್ಟೇ. ಪಾಪ ಅವ್ರು ಲೋಕಾಯುಕ್ತ ತನಿಖೆ ಮಾಡ್ತಾರೆ, ಇನ್ನೊಬ್ಬ ತನಿಖೆ ಮಾಡಿ ಇಡ್ತಾರೆ. ನೋಡ್ರಪ್ಪ ಹಿಂಗದ ಇಂಥವ್ರದ ಅದು ಇದಾಗಬೇಕಲ್ಲ, ಅದು ಎನ್ಕ್ವೈರಿ ಆಗಬೇಕಲ್ಲ. ಎನ್ಕ್ವೈರಿ ಆದ್ಮೇಲೆ ಅವ್ರನ್ನ ಕೋರ್ಟ್ಗೆ ಒಯ್ಯಬೇಕು, ಇಲ್ಲ ಶಿಕ್ಷೆ ಕೊಡುವಂಥದ್ದು ವ್ಯವಸ್ಥೆ ಆಗಬೇಕು. ಎಷ್ಟು ಮಂದಿ ಶಿಕ್ಷೆ ಅನುಭವಿಸಿದ್ರಪ್ಪ ಇಲ್ಲಿವರೆಗೆ, ಈ ಮಲಪ್ರಭಾದ ಇರಲಿ ಮತ್ತೊಂದು ಇದರದ್ದು ಇರಲಿ, ಎಲ್ಲ ರಾಜಕಾರಣಿಗಳು ಎಲ್ಲರೂ ನಮ್ಮ ಪ್ರಭಾವವನ್ನು ಉಪಯೋಗ ಮಾಡಿಕೊಂಡು, ದುಡ್ಡನ್ನು ಉಪಯೋಗ ಮಾಡಿಕೊಂಡು ತಮ್ಮ ಮೇಲೆ ಬಂದಂಥ ಆರೋಪಗಳನ್ನ ಸುಳ್ಳು ಮಾಡ್ತಾ ಹೋಗ್ತಾ ಇರ್ತಾರೆ. ಇದು ಎಲ್ಲ ಜನಗಳಿಗೆ ಅಪ್ಲೈ ಆಗುವಂಥ ವಿಷಯ, ಇದರಲ್ಲಿಂದ ಎರಡು ಮಾತಿಲ್ಲ. ಮತ್ತು ಎಲ್ಲ ರಾಜಕಾರಣ ಒಂದೇ ಇರೋದ್ರಿಂದ ಅವ್ರದ್ದು ಇವರು ವೀಕ್ ಮಾಡ್ತಾರೆ ಕೇಸ್ನ, ಅವ್ರು ವೀಕ್ ಮಾಡ್ತಾರೆ ಅಧಿಕಾರದಾಗ. ಹೊರಗೆ ಮಾತ್ರ ಇಬ್ಬರು ವೈರಿಗಳಿಗೆ ಮಾತಾಡ್ತಾ ಇರ್ತಾರೆ, ಬಟ್ ಒಳಗೆ ಹೊಂದಾಣಿಕೆ ರಾಜಕಾರಣ. ಈಗಾಗಲೇ ಹಲವು ಸಲ ನಮ್ಮ ಯತ್ನಾಳ್ ಹೇಳಿದ್ದಾರೆ, ಯತ್ನಾಳ್ ಹೇಳಿದ್ರಿಂದ ಮಾತ್ರ ಸತ್ಯದ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು. ನಿಮ್ಮದು ಬಿಚ್ಚುಪ್ ನಮ್ಮದು ಬಿಚ್ಚುಪ್ ಅಂತೇಳಿ ಇದು ಹಂಗೆ ಆಗಬಾರ್ದು. ಶಿವಾನಂದ ಪಾಟೀಲ್ ಹಾಕಿದಂಥ ಈ ತನಿಖೆಗೆ ಏನಪ್ಪ ಅಂತಂದ್ರೆ ಕೋರ್ಟ್ಗೆ ಹೋಗಿ ಇವ್ರು ಶಿಕ್ಷೆ ಕೊಡಿಸುವಂಥ ಕೆಲಸನ ಅವು ವ್ಯವಹಾರ ನಡೆದಿರ್ಬೇಕು. ಇಲ್ಲ ಆ ಪ್ರಶ್ನೆ ಬೇರೆ. ಯಾಕಂದರೆ ಇಲ್ಲಿವರೆಗೆ ಅನೇಕ ತನಿಖೆಗಳು ತಮ್ಮ ವರದಿ ಕೊಟ್ಟಿದ್ದಾವೆ, ಅದ್ರ ರಿಸಲ್ಟ್ ಭಾಳ ಏನಾಗಿದೆಯಪ್ಪ ಅಂದ್ರೆ ಅಲ್ಲೇ ಮುಚ್ಚಿ ಹೋಗ್ಬಿಟ್ಟಿದ್ದಾವಂತ. ಎಷ್ಟಾಗಿಲ್ಲ ಲೋಕಾಯುಕ್ತ ದಾಳಿಗಳು, ಎಷ್ಟು ಮಂದಿ ಇರಲಿಲ್ಲ, ಎಷ್ಟು ಮಂದಿ ಮೇಲೆ ಆಗಿಲ್ಲ, ಅವರಿಗೆಲ್ಲ ಶಿಕ್ಷೆ ಆಗಿದ್ದಾವೆ, ಎಷ್ಟು ಮಂದಿ ಜೈಲಿಗೆ ಹೋಗಿದ್ದಾರೆ, ಎಷ್ಟು ಮಂದಿ ತಮ್ಮ ಕೆಲಸಗಳು ಕೊಡಾರ ಅನ್ನೋ ಒಂದು ಲಿಸ್ಟ್ ನೀವು ತೆಗೆದ್ರೆ ಗೊತ್ತಾಗ್ಬಿಡ್ತದೆ. ಅದೇನು ಭಾಳ ಹೇಳೋಂಥ ಅವಶ್ಯಕತೆ ಇಲ್ಲ. ಮಲಪ್ರಭಾ ಕಾರ್ಖಾನೆಯಲ್ಲಿ ಏನು ಅಕ್ರಮ ಮಾಡೋದಲ್ಲ, ಅದು ತನಿಖೆ ಆಗೋದಷ್ಟಲ್ಲ, ಅವ್ರಿಗೆ ಶಿಕ್ಷೆನೂ ಆಗಬೇಕು ತಪ್ಪಿತಸ್ಥರಿಗೆ ಅನ್ನುವಂಥ ಮಾತು ಹೇಳ್ತಾ. ಮತ್ತು ಇನ್ನೊಂದು ಮಾತನ್ನು ಇಲ್ಲಿ ನೆನೆಸ್ಬೇಕಾಗದ, ರುದ್ರಪ್ಪ ಮುಖಾಚಂತವರು ಲಾಭ ಮಾಡಿ ತೋರಿಸಿದ್ರು, ಅದ ನಂತರದವ್ರು ಇದು ಹಾಳು ಮಾಡಿದ್ರು ಅಂತೇಳಿ ಈಗಿನ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ಮೇಲೆ ರೈತರು ಆರೋಪ ಮಾಡ್ತಾರೆ. ಅದೇ ಕಾಲಕ್ಕೆ ರೈತರ ಮೇಲೂ ಆಡಳಿತ ಮಂಡಳಿಯವರು ಆರೋಪ ಮಾಡ್ತಾರೆ. ಅವ್ರು ಸುಮ್ಮನೆ ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು ಮಾಡ್ತಾರೆ, ನಾವು ವರ್ಕ್ ಮಾಡ್ತಾ ಇಲ್ಲ, ಮತ್ತು ಅವರು ಅದರ ಭಾಗಿಗಳಿದ್ದಾರೆ ಅಂತೇಳಿ. ಇಲ್ಲಿ ಯಾರು ಸತ್ಯವಂತರು ಯಾರು ಸುಳ್ಳು ಅನ್ನೋದನ್ನು ತನಿಖೆ ನಂತರ ಹೇಳಬೇಕು. ತನಿಖೆ ನಂತರ ಹೇಳಿದರೆ ಅದಕ್ಕೆ ಶಿಕ್ಷೆನೂ ಆಗಬೇಕು ಅಂತ ಹೇಳ್ತಾ, ಮಲಪ್ರಭಾ ಕಾರ್ಖಾನೆ ಅಕ್ರಮ ತನಿಖೆಗೆ ಆದಷ್ಟು ಶಿಕ್ಷೆ ಆದರೆ, ತಪ್ಪಿದ ಶಿಕ್ಷೆ ಆದರೆ ನಿಶ್ಚಿತವಾಗಿ ಇಂಥ ಘಟನೆಗಳು ಕಡಿಮೆ ಆಗ್ತಾ ಹೋಗಬಹುದು ಅಂತೇಳಿ ಒಂದು ಲೆಕ್ಕ. ನೋಡೋಣ ಏನಾಗ್ತದೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಕು ಹೋಗ್ಬೇಡಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.